ಬಸವರಾಜ ಶಿವಣ್ಣನ ಪರ ಬ್ಯಾಟ್ ಬೀಸಿದಂತಹ ಸಿದ್ದರಾಮಯ್ಯ ಬ್ಯಾಟ್ ಬೀಸಿದ್ರು ಬಸವರಾಜ ಶಿವಣ್ಣನ ಪರ. ಆದರೆ ಪಟ್ಟಿಯಲ್ಲಿ ಕಾಣಿಸಿದ್ದು ಮಾತ್ರ ಗಾಯತ್ರಿ ಶಾಂತೇಗೌಡ ಅವರ ಹೆಸರು. ಸಿದ್ದರಾಮಯ್ಯ ಮೆನ್ಷನ್ ಮಾಡಿದ್ದು ಬಸವರಾಜ್ ಅವರ ಹೆಸರು, ಗಾಯತ್ರಿ ಹೆಸರು ಕಾಣಿಸಿತು. ಆದರೆ ಗಾಯತ್ರಿ ಅವರ ಹೆಸರನ್ನು ನೋಡಿ ಸಿದ್ದರಾಮಯ್ಯ ಶಾಕ್ ಆಗಿದ್ದಾರೆ. ಜಮೀರ್ ಅಹಮದ್ ವಿರುದ್ಧ ಬ್ಯಾಟ್ ಬೀಸಿದ್ರು, ಜಮೀರ್ ಅಹಮದ್ ಅವರಿಗೆ ಕೊಡಬಾರ್ದು ಅಂತ. ಆದರೆ ಜಮೀರ್ ಅಹಮದ್ ಅವರ ಹೆಸರಿಗೆ ಈಗ ಕಾಂಗ್ರೆಸ್ ಸರ್ಕಾರ ಮಣೆ ಹಾಕಿದೆ. ಅದನ್ನು ನೋಡಿ ಸಿದ್ದರಾಮಯ್ಯನವರಿಗೆ ಶಾಕ್. ಸಿದ್ದರಾಮಯ್ಯನವರ ಪಟ್ಟಿಯನ್ನು ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗಿದೆ, ಅದಕ್ಕೆ ಸಿಟ್ಟಿಗೆದ್ದಿದ್ದಾರೆ. ಕೇಜ್ರಿವಾಲ್ ವಿರುದ್ಧ ಈಗಾಗಲೇ ಲಿಟ್ರಲಿ ಸಿದ್ದರಾಮಯ್ಯನವರು ಸಿಟ್ಟಿಗೆದ್ದಿರಬಹುದು. ಸಚಿವರ ಪದಗ್ರಹಣಕ್ಕೆ ಗೈರಾಗುವ ಮೂಲಕ ಹೈಕಮಾಂಡ್ಗೆ ಅದರ ಸಿದ್ದರಾಮಯ್ಯನವರು ಸೆಡ್ಡು ಹೊಡೆದಿದ್ದಾರೆ. ಯಾಕೆ ಅಂತಂದರೆ ಬಸವರಾಜ್ ಶಿವಣ್ಣನವರ್ ಇವ್ರ ಪರ ಸಿದ್ದರಾಮಯ್ಯನವರ ಬ್ಯಾಟ್ ಬೀಸಿದ್ರು. ಆದರೆ ಅಲ್ಲಿ ಇದ್ದ ಹೆಸರು ಮಾತ್ರ ಗಾಯತ್ರಿ ಶಾಂತೇಗೌಡ ಅವರದ್ದು. ಇದನ್ನು ನೋಡಿ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಶಾಕ್ ಆಗಿದೆ. ಅರೆ, ನಾನು ತಯಾರಿಸಿಕೊಟ್ಟಂತಹ ಹೆಸರೇ ಬೇರೆ, ಇಲ್ಲಿ ಬೇರೆ ಹೆಸರಿದೆ ಅನ್ನುವಂತಹ ಒಂದು ಅಸಮಾಧಾನ ಸಿದ್ದರಾಮಯ್ಯನವರಿಗಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಅವರಿಗೆ ಈ ಬಾರಿ ಮಂತ್ರಿಗಿರಿ ಬರುತ್ತೆ ಅಂತ ಯಾರೂ ಇಮ್ಯಾಜಿನ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಏನು ದಾವಣಗೆರೆಯ ಬೈ ಎಲೆಕ್ಷನ್ ಅನ್ನುವಂಥದ್ದು ನಡೀತು, ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಬಾಂಬ್ ಏನು ಒಂದು ಸ್ಫೋಟ ಆಯಿತು. ಆ ಕಾರಣದಿಂದ ಎಲ್ಲೋ ಒಂದು ಕಡೆ ಈ ಬಾರಿ ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ 2.0 ಕ್ಯಾಬಿನೆಟಲ್ಲಿ ಜಮೀರ್ ಅಹಮದ್ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪುತ್ತೆ ಅನ್ನುವಂತಹ ಮಾತುಕತೆಗಳು ಬಹಳ ದೊಡ್ಡದಾಗಿ ಕೇಳಿಬರ್ತಾ ಇತ್ತು. ಸಿದ್ದರಾಮಯ್ಯನವರ ವಿರುದ್ಧವನ್ನು ಕಟ್ಟಿಕೊಂಡು ಸಚಿವ ಸಂಪುಟದಲ್ಲಿ ಸೇರಕ್ಕಾಗಲ್ಲ ಅಂತ. ರಾಹುಲ್ ಗಾಂಧಿಗೆ ಇವರೆಲ್ಲರಿಗೂ ಕೂಡ ಈಗ ಏನು ಹೇಳಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಸಿದ್ದರಾಮಯ್ಯನವರು ಏನು ಲೀಸ್ಟನ್ನು ಕೊಟ್ಟಿದ್ರು ಆ ಲೀಸ್ಟನ್ನು ಉಲ್ಟಾ ಪಲ್ಟಾ ಮಾಡಿ ಇವರು ಸಚಿವ ಸಂಪುಟವನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಅವರ ವಿಷಯಕ್ಕೆ ಬರ್ತೀನಿ. ಜಮೀರ್ ಅಹಮದ್ ಅವರ ವಿಷಯಕ್ಕೆ ಏನು ಅಂತಂದರೆ, ಕಳೆದ ದಾವಣಗೆರೆಯ ಬೈ ಎಲೆಕ್ಷನ್ಸಲ್ಲಿ ಆಡಿಯೋ ಬಾಂಬ್ ಸ್ಫೋಟ ಆದಾಗ ಅನೇಕ ಜನ ಅನ್ಕೊಂಡಿದ್ದೇನು ಅಂತಂದರೆ ಸಿದ್ದರಾಮಯ್ಯನವರ ವಿರೋಧವಾಗಿ ಏನೋ ಒಂದು ಸಂಚನ್ನು ರೂಪಿಸ್ಕೊಂಡಿದ್ರು ಜಮೀರ್ ಅಹಮದ್, ನಂಬಿಕೆ ದ್ರೋಹವನ್ನು ಮಾಡಿಬಿಟ್ರು, ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗಲ್ಲ ಅನ್ನುವಂತಹ ಮಾತುಕತೆಗಳು ಬಹಳ ದೊಡ್ಡದಾಗಿ ಕೇಳಿಬಂದಿದೆ. ಪ್ರಾಬಬಲಿ ಅನೇಕರ ಅಂದಾಜಿನ ಪ್ರಕಾರ ಸಿದ್ದರಾಮಯ್ಯನವರು ತಯಾರಿಸಿದಂತಹ ಲೀಸ್ಟಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಪ್ರಾಬಬಲಿ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕೆಂತಂದರೆ ಅವರು ಹಾಕಿರಲಿಕ್ಕಿಲ್ಲ. ಆದರೆ ಈಗ ಜಮೀರ್ ಅಹಮದ್ ಅವರ ಹೆಸರನ್ನು ನೋಡಿ ಸಚಿವ ಸಂಪುಟದಲ್ಲಿ ಅದು ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇನ್ನು ಗಾಯತ್ರಿ ಅವರ ಹೆಸರು ಕೇಳಿಬಂದಿದೆ, ಶಾಂತೇಗೌಡ ಅದು ಹೋಲ್ಡಲ್ಲಿದೆ, ಎಸ್ ಹೋಲ್ಡಲ್ಲಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಕೊಟ್ಟಂತಹ ಹೆಸರು ಅನೌನ್ಸ್ ಆಗಲಿಲ್ವಲ್ಲ, ಅದು ಸಿದ್ದರಾಮಯ್ಯನವರ ಬಹಳ ತೀವ್ರ ಬೇಸರಕ್ಕೆ, ಸಿಟ್ಟಿಗೆ, ಕೋಪಕ್ಕೆ ಕಾರಣ ಆಗಿದೆ. ಡಿ.ಕೆ. ಶಿವಕುಮಾರ್ಗೆ ಇದು ಬಹುದೊಡ್ಡ ಸಂಕಷ್ಟ.